ಸಮೋಸ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ ಅಂದರೆ ಅದು ಸಮೋಸ. ಮೇಲ್ಗಡೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸಮೋಸ. ಈ ಸಮೋಸ ಮಾಡಿದ ಕೂಡಲೇ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಹಾಗೆಯೇ ಮಾಡಿದ ಕೆಲವೇ ಸಮಯದಲ್ಲಿ ಎಲ್ಲನೂ ಖಾಲಿ ಮಾಡಿಬಿಟ್ರು, ಅಷ್ಟು ಚೆನ್ನಾಗಿ ಬಂದಿತ್ತು. ಈ ರೀತಿ ಗರಿ ಗರಿಯಾಗಿರುವಂಥ ಸಮೋಸನ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 4 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಬಿಸಿ ಮಾಡಿಕೊಂಡಿರುವಂಥ ಎಣ್ಣೆ ಒಂದು 2-3 ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ತುಂಬಾ ಸಾಫ್ಟಾಗಿಯೂ ನಾದ್ಕೋಬಾರ್ದು, ಹಾಗೆಯೇ ತುಂಬಾ ಗಟ್ಟಿಯಾಗಿಯೂ ನಾದ್ಕೋಬಾರ್ದು. ಗಟ್ಟಿಯಾಗಿ ನಾದ್ಕೊಂಡ್ರೆ ನಾವು ಏನು ಸಮೋಸ ಎಣ್ಣೆಗೆ ಬಿಡುವಾಗ ತುಂಬಾ ಗಟ್ಟಿಯಾಗಿ ಬಿಡುತ್ತೆ. ಹಾಗೆಯೇ ಸಾಫ್ಟಾಗಿ ನಾದ್ಕೊಂಡ್ರೆ ಎಣ್ಣೆ ಕುಡಿದು ಬಿಡುತ್ತೆ. ಒಂದು ಹದದಲ್ಲಿ ಮೀಡಿಯಮ್ ಹದದಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಒಂದು ಬಟ್ಟಲು ಮುಚ್ಚಿ ಅದನ್ನು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡಬೇಕು. ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಬೇಕು. ಹಿಟ್ಟನ್ನು ನಾದ್ಕೊಂಡು ಅದು ಸಾಫ್ಟ್ ಆಗುವ ತನಕ ಒಂದು 5ರಿಂದ 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ನೆನೆಯಲಿಕ್ಕೆ ಬಿಡಬೇಕು. ಅದು ನೆನೆಯುವಷ್ಟರಲ್ಲಿ ನಾವಿಲ್ಲಿ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಮೀಡಿಯಮ್ ಸೈಜಿದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಈರುಳ್ಳಿ ಆಗಿದೆ, ಅದು 1 ಕಪ್ ಈರುಳ್ಳಿ. ಹಾಗೆಯೇ ಸ್ವಲ್ಪ ಅವಲಕ್ಕಿನ ಕ್ರಷ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಅರಿಶಿನ ಹುಡಿ, ಮಸಾಲೆ ಹುಡಿ, ಸಾಂಬಾರು ಹುಡಿ, ಧನಿಯಾ ಪೌಡರ್, ಹಾಗೆಯೇ ಸ್ವಲ್ಪ ಅಚ್ಚ ಪುಡಿಯನ್ನು ಹಾಕಿ ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆ ಹೊಂದುವ ರೀತಿ ಚೆನ್ನಾಗಿ ಕಲಿಸಿ ಇಟ್ಟರೆ ಅದು ಈರುಳ್ಳಿ ನೀರು ಕೂಡ ಬಿಡೋದಿಲ್ಲ. ಅದಾದ ನಂತರ ಇಲ್ಲಿ ನಮಗೆ ಸ್ವಲ್ಪ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. 1-2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಥರ ಅಂದರೆ ಸ್ವಲ್ಪ ಅಂಟಿಸಲಿಕ್ಕೆ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಆ ಹಿಟ್ಟಿಂದ ಸ್ವಲ್ಪನೇ ಒಂದು 5-6 ಉಂಡೆನ ಮಾಡಿಕೊಂಡು ಒಂದೊಂದೇ ಉಂಡೆನ ಹಿಟ್ಟಿನಲ್ಲಿ ಅದ್ದಿ ಚೆನ್ನಾಗಿ ತೆಳುವಾಗಿ, ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡು ಹಂಚನ್ನು ಬಿಸಿಗಿಟ್ಕೊಂಡು 1-2-3 ಸೆಕೆಂಡ್ ಅಷ್ಟೇ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ. ಇದೇ ರೀತಿ ಎಷ್ಟು ಉಂಡೆ ಮಾಡಿರ್ತೀರ ಅದನ್ನೆಲ್ಲ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ. ನಾನಿಲ್ಲಿ ಉಂಡೆನ ಒಂದು 7-8 ಉಂಡೆ ಆಗಿತ್ತು.